ನಿಖಿಲ್ ಅವರು ಯಶವಂತಪುರಕ್ಕೆ ಬರ್ತಾರೆ ಅನ್ನೋ ಚರ್ಚೆ ಇದೆ, ಆ ಥರ ಇದೆಯಾ ಹೇಗೆ? ಅಣ್ಣ ಅದನ್ನು ನಾನು ಕ್ಲಿಯರಾಗಿ ಹೇಳಿದ್ದೀನಿ, ಇಷ್ಟೊತ್ತು ನಿಂತು ಮಾತಾಡಿದ್ದೀನಿ. ಏಕೆಂದರೆ ನಾನು ಎಲ್ಲಿ ಅಂತ ಹೋಗ್ಲಿಲ್ಲಿ, ಎಲ್ಲಿ ಅಂತ ಹೋಗಿ ನಿಲ್ಲಿಸ್ತೀರಿ ನನಗೆ. ದಯಮಾಡಿ ಆ ರೀತಿ ಏನೂ ಇಲ್ಲ. ನನಗೆ ಮುಂದಿನ ಚುನಾವಣೆ ಎಲ್ಲಿ ನಿಲ್ಲಬೇಕು ಏನು ಅನ್ನೋದ್ರ ಬಗ್ಗೆ ನಾನು ಇನ್ನೂ ಆಲೋಚನೆ ಮಾಡಿಲ್ಲ. ಆದರೆ ಇಲ್ಲಿ JDS ಅಂತ ಬಂದಾಗ ಕಳೆದ 4 ಚುನಾವಣೆನಲ್ಲೂ ಕೂಡ ಎಂಥ ಸಂಕಷ್ಟದ ದಿನಗಳಲ್ಲಿ ತಲೆಯನ್ನು ಕೊಟ್ಟಿರ್ತಕ್ಕಂಥದ್ದು ಜವರೇಗೌಡರು. ಭಾಳ ಅತ್ಯಂತ ಕಮ್ಮಿ ಅಂತರದಿಂದ ಪರಾಜಿತ ಆದರೂ ಕೂಡ ಕಾರ್ಯಕರ್ತರು ಮುಖಂಡರನ್ನ ಅವ್ರು ಯಾವತ್ತೂ ಕೂಡ ಬಿಟ್ಕೊಟ್ಟಿಲ್ಲ. ಕ್ಷೇತ್ರದ ಒಡನಾಟದಲ್ಲಿದ್ದಾರೆ, ಮತದಾರರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಹಾಗಾಗಿ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಇಲ್ಲಿ ಬಂದು ನಿಂತ್ಕೊಳ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಲ್ಲ. ನಿಖಿಲ್ ಅವರು ಯಶವಂತಪುರಕ್ಕೆ ಬರ್ತಾರೆ ಅನ್ನೋ ಚರ್ಚೆ ಇದೆ, ಆ ಥರ ಇದೆಯಾ ಹೇಗೆ? ಅಣ್ಣ ಅದನ್ನು ನಾನು ಕ್ಲಿಯರಾಗಿ ಹೇಳಿದ್ದೀನಿ, ಇಷ್ಟೊತ್ತು ನಿಂತು ಮಾತಾಡಿದ್ದೀನಿ. ಏಕೆಂದರೆ ನಾನು ಎಲ್ಲಿ ಅಂತ ಹೋಗ್ಲಿಲ್ಲಿ, ಎಲ್ಲಿ ಅಂತ ಹೋಗಿ ನಿಲ್ಲಿಸ್ತೀರಿ ನನಗೆ. ದಯಮಾಡಿ ಆ ರೀತಿ ಏನೂ ಇಲ್ಲ. ನನಗೆ ಮುಂದಿನ ಚುನಾವಣೆ ಎಲ್ಲಿ ನಿಲ್ಲಬೇಕು ಏನು ಅನ್ನೋದ್ರ ಬಗ್ಗೆ ನಾನು ಇನ್ನೂ ಆಲೋಚನೆ ಮಾಡಿಲ್ಲ. ಆದರೆ ಇಲ್ಲಿ JDS ಅಂತ ಬಂದಾಗ ಕಳೆದ 4 ಚುನಾವಣೆನಲ್ಲೂ ಕೂಡ ಎಂಥ ಸಂಕಷ್ಟದ ದಿನಗಳಲ್ಲಿ ತಲೆಯನ್ನು ಕೊಟ್ಟಿರ್ತಕ್ಕಂಥದ್ದು ಜವರೇಗೌಡರು. ಭಾಳ ಅತ್ಯಂತ ಕಮ್ಮಿ ಅಂತರದಿಂದ ಪರಾಜಿತ ಆದರೂ ಕೂಡ ಕಾರ್ಯಕರ್ತರು ಮುಖಂಡರನ್ನ ಅವ್ರು ಯಾವತ್ತೂ ಕೂಡ ಬಿಟ್ಕೊಟ್ಟಿಲ್ಲ. ಕ್ಷೇತ್ರದ ಒಡನಾಟದಲ್ಲಿದ್ದಾರೆ, ಮತದಾರರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಹಾಗಾಗಿ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಇಲ್ಲಿ ಬಂದು ನಿಂತ್ಕೊಳ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಲ್ಲ. ನಿಖಿಲ್ ಅವರು ಯಶವಂತಪುರಕ್ಕೆ ಬರ್ತಾರೆ ಅನ್ನೋ ಚರ್ಚೆ ಇದೆ, ಆ ಥರ ಇದೆಯಾ ಹೇಗೆ? ಅಣ್ಣ ಅದನ್ನು ನಾನು ಕ್ಲಿಯರಾಗಿ ಹೇಳಿದ್ದೀನಿ, ಇಷ್ಟೊತ್ತು ನಿಂತು ಮಾತಾಡಿದ್ದೀನಿ. ಏಕೆಂದರೆ ನಾನು ಎಲ್ಲಿ ಅಂತ ಹೋಗ್ಲಿಲ್ಲಿ, ಎಲ್ಲಿ ಅಂತ ಹೋಗಿ ನಿಲ್ಲಿಸ್ತೀರಿ ನನಗೆ. ದಯಮಾಡಿ ಆ ರೀತಿ ಏನೂ ಇಲ್ಲ. ನನಗೆ ಮುಂದಿನ ಚುನಾವಣೆ ಎಲ್ಲಿ ನಿಲ್ಲಬೇಕು ಏನು ಅನ್ನೋದ್ರ ಬಗ್ಗೆ ನಾನು ಇನ್ನೂ ಆಲೋಚನೆ ಮಾಡಿಲ್ಲ. ಆದರೆ ಇಲ್ಲಿ JDS ಅಂತ ಬಂದಾಗ ಕಳೆದ 4 ಚುನಾವಣೆನಲ್ಲೂ ಕೂಡ ಎಂಥ ಸಂಕಷ್ಟದ ದಿನಗಳಲ್ಲಿ ತಲೆಯನ್ನು ಕೊಟ್ಟಿರ್ತಕ್ಕಂಥದ್ದು ಜವರೇಗೌಡರು. ಭಾಳ ಅತ್ಯಂತ ಕಮ್ಮಿ ಅಂತರದಿಂದ ಪರಾಜಿತ ಆದರೂ ಕೂಡ ಕಾರ್ಯಕರ್ತರು ಮುಖಂಡರನ್ನ ಅವ್ರು ಯಾವತ್ತೂ ಕೂಡ ಬಿಟ್ಕೊಟ್ಟಿಲ್ಲ. ಕ್ಷೇತ್ರದ ಒಡನಾಟದಲ್ಲಿದ್ದಾರೆ, ಮತದಾರರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಹಾಗಾಗಿ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಇಲ್ಲಿ ಬಂದು ನಿಂತ್ಕೊಳ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಲ್ಲ.